ನಾವೇ ಟಿಪ್ಸ್ ಮಾಡ್ಕೋಬೇಕು. ಅದನ್ನು ನಾವು ಕೊಟ್ಟು ನೀವು ಅದನ್ನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ವಿಡಿಯೋ ಹಾಕಿದ್ದೇವೆ ಫಸ್ಟ್ ಬಂದು ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಏನು ಮಾಡ್ತಾ ಇದ್ದೀನಿ ಅಂತ, ಬೆಳಿಗ್ಗೆದೆಲ್ಲ ಕೆಲಸ ಆಯಿತು ನಂದು. ಎಲ್ಲ ಕೆಲಸ ಅಂದರೆ ಬಟ್ಟೆನ ವಾಶ್ ಮಾಡಿದ್ದೇನೆ. ವಾಶ್ ಮಾಡಿಬಿಟ್ಟು ಹಾಗೆ ಸಂಜೆ ವಾಶ್ ಮಾಡಿದೆ. ಬೆಳಿಗ್ಗೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ, ಬೆಳಿಗ್ಗೆ ಕಷ್ಟಕ್ಕಿಂತ ಉದಾಸೀನ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಾಂದರೆ ಸಂಜೆ ಮಾಡಲ್ಲ ನಾನು. ಬನ್ನಿ ನಾಷ್ಟ ಆಯಿತು ನನಗೆ ಇವತ್ತು ರಾಗಿ ಗಂಜಿ. ನಾನು ರಾಗಿ ಗಂಜಿ ತಿಂದೆ. ಟೀ ಕಾಫಿ ಯಾವುದು ಕುಡ್ದಿಲ್ಲ, ರಾಗಿ ಗಂಜಿ ಕುಡ್ದೆ. ರಾಗಿ ಗಂಜಿ ಕುಡಿದ್ಬಿಟ್ಟು ಅಮ್ಮ ಬ್ರೆಂಚಿಗೆ ಹೋದರು ಕಾಣುತ್ತೆ. ಅವರು ಬ್ರೆಂಚಿಗೆ ಹೋಗಿ ಬರ್ತೇನೆ ಅಂತೇಳಿ ಬ್ರೆಂಚಿಗೆ ಹೋದರು. ತುಂಬ ದಿನ ಆಯಿತು, ಅವರು 1 ವಾರ ಆಯಿತು ಬೀಡಿಗೆ ಹೋಗಿರಲಿಲ್ಲ. ಇವತ್ತು ಹೋಗಿದ್ದು ಬೀಡಿ ತಗೊಂಡು. ತುಂಬ ಬಿಸಿಲು ಇಲ್ಲಿ, ಬೆಳಿಗ್ಗೆನೇ ನಮಗೆ ಎದುರುಗಡೆ ಬಿಸಿಲು, ತುಂಬ ಬಿಸಿಲು ಬರ್ತಾಯಿದೆ ನೋಡಿ. ಇದು ಸ್ವಲ್ಪ ಬಿಡಿಸಿ ಹಾಕೋದು, ಇದು ಸ್ವಲ್ಪ ಬಿಡಿಸಿ ಹಾಕಿದರೆ ಬಿಸಿಲು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ಟೆ ವಾಶ್ ಹಾಕಿದ್ದೇನೆ ನೋಡಿ, ಬಟ್ಟೆ ಎಲ್ಲ ಇನ್ನು ಸಂಜೆ ವಾಶ್ ಮಾಡಿದ್ದೇನೆ. ಸಂಜೆ ಸ್ವಲ್ಪ ಕೆಲಸ ಮಾಡಿದರೆ ನೋಡಿ, ಈ ಥರ ಅಡ್ಡ ಹಾಕೋದು ನಾವು ಸಿಟ್ಔಟಲ್ಲಿ. ಅದೆಲ್ಲ ಕೆಲಸ ಇದೆ, ಕೆಲಸ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಮಾಡೋದು ಯಾವಾಗ ಅಂತೇಳಿ. ಇವಾಗ ಸ್ವಲ್ಪ ನೋಡಿ ಕತ್ತಲಾಯ್ತಲ್ಲ, ಇವಾಗ ಸ್ವಲ್ಪ ಕತ್ತಲಾಯ್ತು. ಕತ್ತಲಾದರೆ ಪರವಾಗಿಲ್ಲ, ಬಿಸಿಲು ತುಂಬ ಇದೆ. ನೀರು ಬರ್ತಾ ಇದೆ, ನೀರನ್ನು ತುಂಬಿಸಬೇಕು. ನಾನಿವತ್ತು ಏನು ಸಾಂಬಾರು ಮಾಡ್ತೀನಿ, ನೀನು ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡುವ. ಅದು ಏನಂತೇಳಿ ನೋಡಿ, ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಡಬ್ಬಿಯಲ್ಲಿದೆ. ತೊಂಡೆಕಾಯಿ ತುಂಬ ಚೆನ್ನಾಗಿದೆ, ಊರಲ್ಲೇ ಆಗಿದ್ದು, ಊರಲ್ಲೇ ಆಗಿದ್ದಂತಹ ತೊಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಕೆಂಪಾಗಿಲ್ಲ ಅಂದರೆ ಸಾಕು, ಒಳಗಡೆ ಕೆಂಪಾದರೆ ಹುಳಿ ಬರುತ್ತೆ, ಹುಳಿ ಬಂದರೆ ಚೆನ್ನಾಗಾಗಲ್ಲ. ಒಳಗಡೆ ಕೆಂಪಾಗಲಿಕ್ಕಿಲ್ಲ ಇದು. ಹಾಗೆಯೇ ಮತ್ತಿ ಇತ್ತು, ಮತ್ತಿ ಇಲ್ಲಿ ತೆಗೆದಿಟ್ಟಿದ್ದೀನಿ, ಮತ್ತಿ ರಿಪೇರಿ ಮಾಡ ನೋಡಿ. ಮತ್ತಿ ಇದು ಮತ್ತಿ ಬೂತಾಯಿ ಅದು ಮಾಡ, ಓಕೆನಾ. ಇದನ್ನು ಇವಾಗ ಫಸ್ಟ್ ಕಟ್ ಮಾಡ್ಕೊಳ್ಳೋ ತೊಂಡೆಕಾಯಿನ. ಮತ್ತಿ ವಾಸನೆ ಅಲ್ವಾ. ತೊಂಡೆಕಾಯನ್ನು ಸುಕ್ಕ ಥರ ಮಾಡಬೇಕು, ಸೂಪರ್ ಆಗಿರುತ್ತೆ ತೊಂಡೆಕಾಯಿ. ಹೌದು, ಸೂಪರ್ ಆಗಿರುತ್ತೆ. ಮತ್ತು ಕೆಲವರು ಕೇಳ್ತಾರೆ, ಚಂದ್ರಿಕಕ್ಕ ಟಿಪ್ಸ್ ಕೊಡಿ ಯೂಟ್ಯೂಬ್ ಚಾನಲ್ ಹೇಗೆ ಮಾನಿಟೈಸ್ ಮಾಡ್ಕೊಳ್ಳೋದು ಅಂತೇಳಿ. ಖಂಡಿತವಾಗ್ಲೂ ಟಿಪ್ಸ್ ಇಲ್ಲ. ಟಿಪ್ಸ್ ಅಂದರೆ ನಾವೇ ಟಿಪ್ಸ್ ತಗೋಬೇಕು, ನಾವೇ ಟಿಪ್ಸ್ ಮಾಡ್ಕೋಬೇಕು. ಅದನ್ನು ನಾವು ಕೊಟ್ಟು ನೀವು ಅದನ್ನು ನಿಮ್ಮಿಂದೊಂದು ಚಲನೂ ಬರಬೇಕು. ಬರೀ ನಾವು ಟಿಪ್ಸ್ ಕೊಟ್ಟು ನಾವು ಟಿಪ್ಸ್ ಹೇಳಿಬಿಟ್ಟು ನೀವು ಅದನ್ನು ಆ ಕಡೆ ಬಿಟ್ಟರೆ ಅದೇನು ಅದಕ್ಕೆ ಯೂಸ್ ಇಲ್ಲ. ನಿಮ್ಮ ಕೈಯಲ್ಲಿ ನೀವು ಛಲ ಮಾಡಬೇಕು. ನಾವು ಅದು ಮಾಡೇ ಮಾಡ್ತೀವಿ, WH ಕಂಪ್ಲೀಟ್ ಮಾಡ್ಕೋತೀವಿ, ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೋತೀವಿ, ನಮಗೆ ಡಾಲರ್ಸ್ ಬರಬೇಕು ಅಂತೇಳಿ ನೀವು ಅದನ್ನು ಗಟ್ಟಿ ನಿರ್ಧಾರ ಮಾಡಬೇಕು ಫಸ್ಟ್. ಆಮೇಲೆ ನೀವು ಟಿಪ್ಸನ್ನು ಫಾಲೋ ಮಾಡಬೇಕು. ಖಾಲಿ ಟಿಪ್ಸ್ ಕೊಟ್ಟರು ಏನು ಪ್ರಯೋಜನ ಆಗಲ್ಲ. ನಾವು ಟಿಪ್ಸ್ ಕೊಡ್ತೀವಿ, ನೀವು ಅದನ್ನು ಈ ಕಡೆಯಿಂದ ಆ ಕಡೆ ಕೇಳಿ ಬಿಡ್ತೀರ. ಅದಕ್ಕೋಸ್ಕರ ಟಿಪ್ಸ್ ಕೊಟ್ಟು ಅದನ್ನು ನೀವು ಪಾಲಿಸೋದಿದ್ರೆ ನಮಗೂ ಬೇಜಾರಾಗುತ್ತೆ. ಮತ್ತು ಸಬ್ಸ್ಕ್ರೈಬ್, ಒಬ್ರಿಗೊಬ್ರು ಸಪೋರ್ಟು ಮಾಡಲೇಬೇಕು. ಯಾಕಂದರೆ ಒಬ್ಬರಿಂದ ಒಬ್ಬರು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಇವಾಗ ನಿಮ್ಮಿಂದ ನಾವು ಬೆಳೆಯೋಕ್ಕೆ ಸಾಧ್ಯ ಆಗೋದು, ನಮ್ಮಿಂದ ನೀವು ಬೆಳೆಯೋಕ್ಕೆ ಸಾಧ್ಯ ಆಗೋದು. ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಅವ್ರು ಕೊಡಬೇಕು, ಇವ್ರು ಕೊಡಬೇಕು ಅಂತೇಳಿ ಹೇಳಿದರೆ ಆಗಲ್ಲ. ಅದು ಮಾತ್ರ ಮಾಡೋಕ್ಕಾಗಲ್ಲ, ಓಕೆನಾ. ಫಸ್ಟ್ ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು, ಮಾಡ್ತೀನಿ ಅಂತೇಳಿ. ಆ ಥರ ಮಾಡಿ ಸಪೋರ್ಟ್ ಮಾಡಿ, ಖಂಡಿತ ಆಗೇ ಆಗುತ್ತೆ. ಹಾಗೆ ನಾವು ತೊಂಡೆಕಾಯಿ ಸಾಂಬಾರು ಮಾಡುವ, ಓಕೆನಾ. ತೊಂಡೆಕಾಯಿ ಸಾಂಬಾರಲ್ಲ, ಸುಕ್ಕ ಮಾಡು, ಓಕೆನಾ. ಸುಕ್ಕ ಮಾಡು, ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ನೋಡು.
ಇದನ್ನು ಹೆಂಗೆ ಕಟ್ ಮಾಡೋದು ಅಂತ ಹೇಳ್ತೀನಿ ನಾನು. ಇದನ್ನು ಕಟ್ ಮಾಡೋದಲ್ಲ, ಇದು ಜಜ್ಜುವುದು. ಕಲ್ಲಲ್ಲಿ ಜಜ್ಜಬೇಕು ಇದನ್ನು. ಈ ಥರ ಇಡೀಯನ್ನೇ ಜಜ್ಜಬೇಕು. ಜಜ್ಜಿಬಿಟ್ಟು ಮಾಡಬೇಕು. ಕಟ್ ಮಾಡೋದಲ್ಲ, ಕತ್ತಿಯಿಂದಲ್ಲ, ಕಲ್ಲಿನಲ್ಲಿ ಜಜ್ಜಬೇಕು. ಓಕೆನಾ? ಜಜ್ಜಿಬಿಟ್ಟು ಮಾಡುವ. ನನಗಿಷ್ಟ ಅದು. ಈ ಥರ ಜಜ್ಜಿಕೊಂಡಿದೆ ನೋಡಿ. ಜಜ್ಜುದು ಕಟ್ ಮಾಡಿದ್ದಲ್ಲ, ಜಜ್ಜಿದ್ದು. ಈ ಥರ ಒಂದು ಕೆಂಪಾಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ಕೆಂಪಿರಲಿ, ಅಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಜಜ್ಜಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋ. ಸ್ವಲ್ಪ ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಸಿನ ಹಾಕಿ ಬೇಯಿಸುವ ಫಸ್ಟ್. ಓಕೆನಾ? ಇವಾಗ ಈ ಪಾತ್ರೆಯಲ್ಲಿ ಹಾಕಿದೆ ನೋಡಿ. ಈ ಥರ ಜಜ್ಜಬೇಕು. ಜಾಸ್ತಿ ಬೇಡ, ಜಾಸ್ತಿ ಜಜ್ಜಿದ್ರೆ ಇದಾಗುತ್ತೆ. ಈ ಥರ ಜಜ್ಜಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋ, ಸ್ವಲ್ಪ ಅರಸಿನ ಹಾಕುವ, ಸ್ವಲ್ಪ ನೀರು ಹಾಕು. ಓಕೆನಾ? ಉಪ್ಪು ಅರಸಿನ ಹಾಕಿ ಬೇಯಕ್ಕೆ ಇಟ್ಟೆ ನೋಡಿ. ಇವಾಗ ಇದಕ್ಕೆ ಬಾಯಿ ಇಟ್ಟಿದ್ದು ಬೆಂತಾ ಇದೆ, ಬೇಯ್ತಾ ಇದೆ. ಅಮ್ಮ ಇದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದಾರೆ. ಮೆಣಸು ಬಿಸಿ ಮಾಡ್ತಾ ಇದ್ದಾರೆ. ಇವಾಗ ನಾನು ತೊಂಡೆಕಾಯಿ ಇಟ್ಟೆ ಗ್ಯಾಸಲ್ಲಿ. ಅಮ್ಮ ಮಸಾಲ ರೆಡಿ ಮಾಡ್ತಾ ಇದ್ದಾರೆ. ಮೆಣಸು ಫಸ್ಟು ಹುರ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಹಸಿ ಹಸಿ ಬರುತ್ತೆ. ಹಸಿ ಹಸಿ ಬಂದರೆ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ಇವಾಗ ಅದಕ್ಕೆ ಏನೆಲ್ಲ ಹಾಕ್ತಾರೆ ತೋರಿಸ್ತೀನಿ. ಆ ಮೆಣಸಿಗೆ ಏನೆಲ್ಲ ಹಾಕ್ತಾರೆ ನೋಡ ಬನ್ನಿ. ಮಸಾಲೆಗೆ ಜಾಸ್ತಿ ಏನಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ. ಹುಳಿ ಹಾಕಂಗಿಲ್ಲ. ಓಕೆನಾ? ಹುಳಿ ತೊಂಡೆಕಾಯಿ ಹುಳಿನೇ ಇರುತ್ತೆ, ಅದಕ್ಕೋಸ್ಕರ ಹುಳಿ ಹಾಕಂಗಿಲ್ಲ. ಅದಕ್ಕೆ ನಾವು ಖಾಲಿ ಅಷ್ಟೇ ಹಾಕೋದು, ಜಾಸ್ತಿ ಏನಲ್ಲ, ಜಾಸ್ತಿ ಏನು ಹಾಕಲ್ಲ. ಚೆನ್ನಾಗಾಗುತ್ತೆ ನೋಡಿ ಯಾವ ಥರ ಆಗುತ್ತೆ ಅಂತ. ಓಕೆನಾ? ಇವಾಗ ಅವರು ಮಸಾಲೆ ರೆಡಿ ಮಾಡ್ತಾರೆ. ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ಏನು ಮಾಡೋದು, ಏನು ಹೇಳೋದು ಅದಕ್ಕೆ? ಉರಿಯುವುದಲ್ಲ ಮಾರ್ರೆ, ಫೋನ್ ನಾವೆಂತ ಹೇಳ್ತೇವೆ ಗೊತ್ತಾ? ತೆಂಗಿನಕಾಯಿ ಪ್ರೇಪುನ, ತೆಂಗಿನಕಾಯಿ ಪ್ರೇಪುನ. ತೆಂಗಿನಕಾಯಿ ಸ್ವಲ್ಪ ಇದು ಮಾಡ್ತೇನೆ, ತೆಗಿತೇನೆ ಅದಕ್ಕೆ. ಓಕೆನಾ? ನೆನಪಾಯಿತು, ತೆಂಗಿನಕಾಯಿ ತುರಿತೀನಿ ಸ್ವಲ್ಪ. ಇಷ್ಟು ತೆಂಗಿನಕಾಯಿ ಹಾಕ್ತೇನೆ ನಾನು. ಇಷ್ಟು ತೆಂಗಿನಕಾಯಿ ಬೇಕಾಗುತ್ತೆ. ಓಕೆನಾ? ಇದನ್ನು ಫಸ್ಟ್ ತುರಿಯುವ. ನಮ್ಮದು ತುರಿಯುವುದು ನೋಡಿ, ನಾವು ತಿರುವುದು ಯಾವುದ್ರಲ್ಲಿ ಗೊತ್ತಾ? ತುರಿಯುವುದು ಪೆರದನೆ ಅದರಲ್ಲಿ ತುರಿಯುವುದು. ಈ ಥರ ಕೂತ್ಕೋಬೇಕು ನಾವು. ತುರಿಯುವುದು ಅಂದರೆ ಈ ಥರ ಕೂತ್ಕೋಬೇಕು ನೋಡಿ. ಈ ಥರ ಕೂತ್ಕೊಂಡು ತುರಿಬೇಕು. ಇವಾಗ ನೋಡಿ ಮಸಾಲ ಈ ಥರ ರೆಡಿ ಮಾಡ್ಕೊಂಡಿದೆ. ಈ ಥರ ಅಂದರೆ ಇದೇನು ಗೊತ್ತಾ? ಫಸ್ಟು ಮೆಣಸು ಸಣ್ಣದಾಗಿ ರುಬ್ಬಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು ಸುತ್ತು ಅಷ್ಟೇ ತಿರುಗಬೇಕು ಜಾರಲ್ಲಿ. ಜಾಸ್ತಿ ನೈಸ್ ಆಗಬಾರ್ದು. ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕಿ ಒಂದು ಸುತ್ತು ತಿರುಗಿಸ್ಬೇಕು ಅಷ್ಟೇ. ಓಕೆನಾ? ಇದು ನೋಡಿ ಬೆಂದಿದೆ ತೊಂಡೆಕಾಯಿ, ಬೇಯಿಸಿಟ್ಟಿದ್ದೇನೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೇನೆ. ಬೇವ್ರೆ ಸೊಪ್ಪು ಮುಗ್ದಿದೆ, ತರಬೇಕಷ್ಟೇ. ಬೇವ್ರೆ ಸೊಪ್ಪು ಹಾಕಲ್ಲ, ಹಾಕಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಬೇವ್ರೆ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ. ನಾನು ಅರ್ಜೆಂಟಿಗೆ ಬೇವ್ರೆ ಸೊಪ್ಪು ಹಾಕಿಲ್ಲ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋ. ಇಲ್ಲಿ ಒಗ್ಗರಣೆಗೆ ನಾನು ಅದೇ ಪಾತ್ರವನ್ನು ಇಟ್ಟಿದ್ದೀನಿ. ತೊಂಡೆಕಾಯಿ ಬೇಯುವಂಥ ಪಾತ್ರೆಯನ್ನೇ ಇಟ್ಟೆ ನಾನು. ಓಕೆನಾ? ಗೊತ್ತಲ್ಲ, ಅರ್ಜೆಂಟಿಗೆ ಅಂದರೆ ಅದೇ ಆಗುತ್ತೆ, ತೊಂದರೆ ಇಲ್ಲ. ವಾಪಸ್ ಪಾತ್ರೆ ತೊಳೆಯೋದು ಕಷ್ಟ ಅಲ್ವ ನಮಗೆ ಪಾತ್ರೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇಷ್ಟು ಎಣ್ಣೆ ಹಾಕೊಂಡೆ. ಇವಾಗ ಅದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಳ್ಳೋ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋ. ಒಂದು ಇದು ಹಾಕ್ಕೊಂಡೆ ನಾನು. ಇದರಲ್ಲಿ ಒಂದು 5-6-10 ಇದೆ. ಓಕೆನಾ? ಇದಕ್ಕೆ ಹಾಕೊಳ್ಳೋ ಈ ಥರ. ಓಕೆನಾ? ಈ ಥರ ಹಾಕೊಳ್ಳೋ.
ಒಗ್ಗರಣೆ ಫಟಾಫಟ್ ಮಾಡೋ. ಇವಾಗ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಸಾಲ ಹಾಕಿ, ಓಕೆನಾ. ಮಸಾಲ ಹಾಕುವಾಗ ಸಿಗ್ತೀನಿ ನಾನು. ಇವಾಗ ಈರುಳ್ಳಿನ ಒಗ್ಗರಣೆ ಹಾಕೋತೀನಿ. ಒಗ್ಗರಣೆ ಮಾಮೂಲಿ ನಾವು ಒಗ್ಗರಣೆ ಹಾಕ್ತಾವಲ್ಲ ಅದೇ ಒಗ್ಗರಣೆ, ಓಕೆನಾ. ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೇ ಇದೆ ಎಲ್ಲ, ಈರುಳ್ಳಿ, ಮಸಾಲ, ಒಗ್ಗರಣೆ ಆಗ್ತಾ ಇದೆ. ಇವಾಗ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗಬೇಕು, ಓಕೆನಾ. ಇವಾಗ ನೋಡಿ ಮಸಾಲ ಹಾಕಿದ್ದೇನೆ, ಇದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಜಾಸ್ತಿ ಮಸಾಲೆ ಇಲ್ಲ, ಇದು ಜಾಸ್ತಿ ಮಸಾಲ ಇಲ್ಲ, ತೆಂಗಿನಕಾಯಿ ಕಾಣ್ತಾ ಇದೆಯಲ್ಲ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಒಂದು ಚಿಟಿಕ್ಕೆ ಅಷ್ಟು, ಒಂಚೂರು ಸಕ್ಕರೆ ಹಾಕ್ಕೊಳ್ಳುವ, ಒಂದು ಚಿಟಿಕ್ಕೆ. ಇವಾಗ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ, ಜಾಸ್ತಿ ಅಲ್ಲ, ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದರ ವಾಸನೆ ಹೋಗಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿಯ ತನಕ ಫ್ರೈ ಮಾಡಬೇಕು, ಓಕೆನಾ. ಅಲ್ಲಿಯ ತನಕ ಫ್ರೈ ಮಾಡಿ, ಆವಾಗ ಟೇಸ್ಟ್ ಚೇಂಜ್ ಬರುತ್ತೆ. ನಾವು ಚಿಕನ್ ಸುಕ್ಕಾಗಿ ಇದೇ ರೀತಿ ಮಾಡ್ದಲ್ವಾ, ಚಿಕನ್ ಸುಕ್ಕಾಗಿ ಮಸಾಲ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ, ಓಕೆನಾ. ನೋಡಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈ ಥರ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಫ್ರೈ ಫ್ರೈ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ತೊಂಡೆಕಾಯಲ್ಲಿ ಒಂದು ಹುಳ ಇರಲ್ಲ, ಒಳ್ಳೆ ತೊಂಡೆಕಾಯಿ. ಸಿಟಿಯಲ್ಲಿದ್ದದನ್ನು ಆ ಥರ ಮಾಡಬೇಡಿ, ನೋಡ್ಕೊಂಡು ಮಾಡಬೇಕು, ಓಕೆನಾ. ಇದು ಅಂದರೆ ಪ್ಯೂರ್ ಚೆನ್ನಾಗಿದೆ. ಇದರ ಒಳಗಡೆ ಒಂದು ಹಾಳು ಇಲ್ಲ, ಅದಕ್ಕೆ ಆಯಿತು. ಇಲ್ಲ ಅದರಲ್ಲಿ ತೊಂಡೆಕಾಯಲ್ಲಿ ಹುಳ ಜಾಸ್ತಿ ಬರಲ್ಲ, ಹುಳ ಆಗಲ್ಲ, ಕೆಂಪಾಗುತ್ತೆ ಅಷ್ಟೇ. ಕೆಂಪಾಗಿದ್ದು ಈ ಥರ ಸಾಂಬಾರು ಮಾಡಬೇಡಿ, ಜಾಸ್ತಿ ಹುಳಿ ಆಗುತ್ತೆ, ಚೆನ್ನಾಗಾಗಲ್ಲ. ಸಾಂಬಾರಲ್ಲ ಇದು ಸುಕ್ಕ ತೊಂಡೆಕಾಯಿ, ತುಂಬ ಟೇಸ್ಟ್ ಆಗಿರುತ್ತೆ. ಮಾಡಿ ಒಂದ್ಸರಿ ಮಾಡಿ ಟ್ರೈ ಮಾಡಿ, ಓಕೆನಾ. ತಿಂದು ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಯಾವುದಾಗಲಿ ತಿಂದು ನೋಡಿದ್ರೆ ಮಾತ್ರ ಅದರ ಟೇಸ್ಟ್ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ಅಲ್ವಾ. ನೀವು ನೋಡಿ ಒಮ್ಮೆ. ಇವಾಗ ತೊಂಡೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಮಸಾಲೆ. ನೋಡಿ ಹೆಂಗಾಗಿದೆ, ಚಿಕನ್ ಸುಕ್ಕ ಥರ ಬಂದಿದಲ್ವಾ. ತುಂಬ ಟೇಸ್ಟಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ತುಂಬ ಟೇಸ್ಟ್ ಇರುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಮತ್ತೇನು ಗೊತ್ತಾ, ತೊಂಡೆಕಾಯಿ ಯಾವತ್ತಿದ್ರೂ ಚಪ್ಪೆ ಇರುತ್ತೆ. ಅದು ಎಷ್ಟೇ ಚೆನ್ನಾಗಿ ಮಾಡಿದ್ರು, ಒಂದು ಕಡಲೆ ಮನೇಲಿ ಕಡಲೆ ಬಲ್ಯಾರ ಆ ಥರ ಮಾಡ್ತೀವಿ ನಾವು. ಕಡಲೆ ಬಲ್ಯಾರೆಲ್ಲ ಹಾಕಿ, ಬಲ್ಯಾರ ಅಂದರೆ ಒಣಗಿದ ಮೀನು, ಕಡಲೆ ಬೆಲ್ಲ ತೊಂಡೆಕಾಯಿ ಆ ಥರ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಒಣಗಿದ ಮೀನು, ಕಡಲೆ ಅದೆಲ್ಲ ಹಾಕಿದ್ರೂ ಟೇಸ್ಟ್ ಆಗಿರುತ್ತೆ. ಮತ್ತು ವೆಜ್ ನೋಡಿ ಈ ಥರ ಮಾಡಬೇಕು, ತುಂಬ ಸೂಪರಾಗಿರುತ್ತೆ. ರುಚಿ ಅಂತೂ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಈ ಥರ ಮಾಡಿ ನೀವು, ಓಕೆನಾ. ಈ ಥರ ಮಾಡಿದರೆ ನಿಮಗೆ ಟೇಸ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತೊಂಡೆಕಾಯಿ ಸುಕ್ಕ ರೆಡಿ. ನೋಡಿ ತೊಂಡೆಕಾಯಿ ಸುಕ್ಕ ರೆಡಿಯಾಗಿದೆ. ಇಷ್ಟ ಆದರೆ ನೀವು ಮಾಡಿ ಮನೆಯಲ್ಲಿ ನೋಡಿ, ಚಪಾತಿಗೂ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲರ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು
ತೊಂಡೆಕಾಯಿ ಸುಕ್ಕ ಮಾಡಿ ತಿಂದು ನೋಡಿ, ನಿಮಗೂ ಗೊತ್ತಾಗುತ್ತೆ. ಟೇಸ್ಟ್ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಆಲ್. ಬಾಯ್ 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 ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ಫಿಶ್ ಕ್ಲೀನ್ ಮಾಡೋಕ್ಕಿದೆ. ಕ್ಲೀನ್ ಅಂದರೆ ಏನು ಗೊತ್ತಾ, ನಾವು ರಿಪೇರಿ ಸಜ್ಜು ಅಂತ ಹೇಳ್ತೇವೆ, ಸಜ್ಜು ಮಾಡ್ತೀವಿ ಮೀನು ಅಂತೇಳಿ, ಅದನ್ನು ಕ್ಲೀನ್ ಮಾಡಬೇಕು ಮೀನು. ಅದು ಇಟ್ಟಿದ್ದೇನೆ. ಇವಾಗ ತೊಂಡೆಕಾಯಿ ಇದು ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ. ಬಾಯ್ ಬಾಯ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿ. ಥ್ಯಾಂಕ್ ಯು.